ಯಾದಗಿರಿ ನಗರದ ಸಂದೀಪ್ ಬಾಡದವರು ಈ ಬಾರಿಯ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ 82ನೇ ರ್ಯಾಂಕ್ ಪಡೆದಿದ್ದಾರೆ. ಬೆಂಗಳೂರಿನ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಇಂಜಿನಿಯರಿಂಗ್ ಮುಗಿಸಿ 2 ವರ್ಷ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡಿದ್ದರು. ಇಂಜಿನಿಯರಿಂಗ್ ನ ಫೈನಲ್ ಸೆಮಿಸ್ಟರ್ ನಲ್ಲಿ ಇರುವಾಗ ತಿರುಗಡೆಯಾಗಬೇಕೆಂಬ ಕನಸು ಕಂಡಿದ್ದರು. ತಮ್ಮ ಕನಸು ನನಸು ಮಾಡಿಕೊಳ್ಳಲು ಸಾಫ್ಟ್ವೇರ್ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ದೆಹಲಿಗೆ ತೆರಳಿ ಯುಪಿಎಸ್ಸಿಯಲ್ಲಿ 82ನೇ ರ್ಯಾಂಕ್ ಪಡೆದಿದ್ದಾರೆ. ಯುಪಿಎಸ್ ಸಾಧನೆ ಹಾದಿ ಹೇಗಿತ್ತು ಎಂದು ನೋಡಿಕೊಂಡು ಬರೋಣ ಬನ್ನಿ. ಎಲ್ರಿಗೂ ನಮಸ್ಕಾರ ರೀ. ನಮ್ಮ ಫ್ಯಾಮಿಲಿ ಎಲ್ಲರಂತೆ ಒಂದು ಸಾಮಾನ್ಯ ಮಧ್ಯವರ್ಗದ ಪರಿವಾರ. ನಮ್ಮ ಫಾದರ್ ಮಾಡ್ತಾ ಇದ್ದಿದ್ದು ಕಿರಣ ವ್ಯಾಪಾರ. ಆಮೇಲೆ ಒಟ್ಟು 6 ಜನ, 2 ಅಕ್ಕಂದಿರು, 1 ಅಣ್ಣ, ಆಮೇಲೆ ನಾನು ಒಟ್ಟು ತೆಂಗಿನಕಾಯಿ ವ್ಯಾಪಾರ ಮಾಡ್ತಾರೆ. ನಮ್ಮ ಅಕ್ಕಂದಿರು ಇಂಜಿನಿಯರು, ನಾನು ಇಂಜಿನಿಯರು. ಅದಕ್ಕೆ ನೀವು ಇಂಜಿನಿಯರ್ ಬೇಡ, ಸ್ವಲ್ಪ ಏನಾದರೂ ಉನ್ನತವಾಗಿರೋದು ಮಾಡು ಅಂತಾನೆ ಅವ್ರು ಸಜೆಸ್ಟ್ ಮಾಡಿ ನನಗೆ ಈ ಫೀಲ್ಡಲ್ಲಿ ಪುಷ್ ಮಾಡಿದ್ದಾರೆ. ಪ್ರೈಮರಿ ಎಜುಕೇಷನ್ ಯಾದಗಿರಿಯಲ್ಲಿ ಆಗಿದ್ದು, ನ್ಯೂ ಕನ್ನಡ ಸ್ಕೂಲು. ಆಮೇಲೆ 6th ಇಂದ ನಾನು ಜವಾಹರ್ ನವೋದಯ ವಿದ್ಯಾಲಯ ಯಾದಗಿರಿ ಹೋದ್ಪೇಟಲ್ಲಿ ಓದಿದ್ದು 12th ವರೆಗೂ. ಇಂಜಿನಿಯರಿಂಗು ಡಾಕ್ಟರ್ AIT ಅಂಬೇಡ್ಕರ್ ಅಲ್ಲಿ ಮಾಡಿದ್ದು, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್. ಆಮೇಲೆ 1-2 ವರ್ಷ ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡಿದ್ದೆ. ನಾನು ಗೋಲ್ ಇದು ಡೈರೆಕ್ಷನ್ ಡಿಸೈಡ್ ಮಾಡಿರೋದ್ರಿಂದ ನಾನು ಮತ್ತೆ ರಿಸೈನ್ ಮಾಡಿ ಬರಬೇಕಾಯ್ತು ಈ ಕಡೆ. ನನ್ನ ಹವ್ಯಾಸ ಮೇನ್ಲಿ ಇರೋದು ಪುಸ್ತಕ ಓದೋದು. ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತೀವಲ್ಲ, ಆ ಥರ. ಅದು ನನಗೆ ಸದಾ ಪ್ರೇರಣೆ ಆಗಿರುತ್ತೆ. ಆಮೇಲೆ ನನಗೆ ನಮ್ಮ ಭಾರತೀಯ ದರ್ಶನದ ಬಗ್ಗೆ ತುಂಬ ಅಭಿರುಚಿ. ನಾನು ಸೋಲೋ ಟ್ರಾವೆಲಿಂಗ್ ಎಲ್ಲ ಮಾಡ್ತೀನಿ. ನನ್ನ ಡಿಗ್ರಿ ಫೈನಲಲ್ಲಿ ಇರಬೇಕಾದ್ರೆ ನನಗೆ UPSC ಅಂತ ಇರುತ್ತೆ ಅಂತ ಹೇಳಿ ಒಂದು ಐಡಿಯಾ ಬಂದಿತ್ತು. ಆವಾಗಲೇ ನಾನು ಲಾಸ್ಟ್ ಸೆಮಿಸ್ಟ್ರಲ್ಲೇ ಡಿಸೈಡ್ ಮಾಡಿದ್ದು, ಇದಕ್ಕೆ ನಾನು ಒಂದು ಎಫರ್ಟ್ ಹಾಕಿ ಪ್ರಯತ್ನ ಮಾಡೋಣ, ಟ್ರೈ ಮಾಡೋಣ ಏನಾಗುತ್ತೆ ಅಂತ. ಅದು ಸ್ಟಾರ್ಟ್ ಮಾಡಿದ್ಮೇಲೆ ಆವಾಗ ಇನ್ನೂ ಅಷ್ಟೊಂದು ಸ್ಟ್ರಾಂಗ್ ಆಗಿ ನನಗೆ ಇರಲಿಲ್ಲ UPSCನೇ ಮಾಡಬೇಕು ಅಂತ. ಯಾಕಂದರೆ ದಟ್ ವಾಸ್ ಅ ಫ್ರೆಶ್ ಐಡಿಯಾ. ಬಟ್ ಆಮೇಲೆ ನಾನು ಯಾವಾಗ 1 ವರ್ಷ ಓದಿದೆ, 2 ವರ್ಷ ಓದಿದೆ, ಆವಾಗ ನನ್ನ ಬಾಲ್ಯದ ಶಿಕ್ಷಕರು ಕೊಟ್ಟಿರುವಂಥ ಮೌಲ್ಯಗಳು ಅದೆಲ್ಲ ನನ್ನ ಹತ್ರ ಮತ್ತೆ ಮರುಕಳಿಸಿ ನನಗೆ ಸಮಾಜಮುಖಿ ಆಗಲಿಕ್ಕೆ ಪ್ರೇರೇಪಿಸಿತು. 3 ಶಿಕ್ಷಕರು ತುಂಬ ಪ್ರೇರಣೆ ನೀಡಿದ್ದಾರೆ. ಅದರಲ್ಲಿ ಒಬ್ಬರು ಜಗದೀಶ್ ಸರ್ ಅಂತ ಹೇಳ್ಬಿಟ್ಟು, ಆಮೇಲೆ ಒಬ್ಬರು ಶರಣಪ್ಪ ಬಲ್ಕಲ್ ಅಂತ ಹೇಳ್ಬಿಟ್ಟು, ಇಬ್ಬರು ಯಾದಗಿರಿಯವರೇ. ಆಮೇಲೆ ಇನ್ನೊಬ್ಬರು ಶ್ರೀ ರಾಮಚಂದ್ರ ಮೂರ್ತಿ ಅಂತ ಹೇಳ್ಬಿಟ್ಟು ನಮ್ಮ ನವೋದಯ ಸ್ಕೂಲ್ ಟೀಚರು. ಇವರು ನನಗೆ ಒಂದು ಸಿಂಪಲ್, ಹಂಬಲ್, ಆನೆಸ್ಟ್ ಮತ್ತು ಹಾರ್ಡ್ ವರ್ಕಿಂಗ್ ವ್ಯಕ್ತಿಯಾಗಿ ಕನ್ವರ್ಟ್ ಮಾಡಲಿಕ್ಕೆ ನನಗೆ ತುಂಬ ಪ್ರೇರಣೆ ನೀಡಿದ್ದಾರೆ. ಈ ಪ್ರೇರಣೆ ಮತ್ತು ನನ್ನ ಗುರಿ ಎರಡೂ ಸೇರಿ ನಾನು ಇವತ್ತಿನ ದಿವಸ ಈ ಎಕ್ಸಾಮಲ್ಲಿ ಪಾಸ್ ಆಗಲಿಕ್ಕೆ ಸಾಧ್ಯ ಆಯಿತು. UPSC ಪ್ರೇರಣೆ, ನಾನು ಓದಿದ್ದ ವಿದ್ಯಾಭ್ಯಾಸ ನನಗೆ ಒಲವಿತ್ತು. ಸೋಷಿಯಲ್ ಆ್ಯಂಗಲಲ್ಲಿ ನನ್ನ ಲೈಫ್ ನಾನು ಫಾರ್ವರ್ಡ್ ಮಾಡಬೇಕಂತ. ಬಟ್ ಏನು ಮಾಡಬೇಕು, ಎಂತ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಬಟ್ ನಾನು ನಮ್ಮ ನವೋದಯ ಸ್ಕೂಲಲ್ಲಿ ಒಂದು ಟ್ಯಾಗ್ಲೈನ್ ಇತ್ತು. ಅಂದರೆ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಮುಂದೆ ಅದೇ, ನಾವು ಡೈಲಿ 7 ವರ್ಷ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಅದನ್ನೇ ನೋಡ್ಕೊಂಡು ಹೋಗ್ತಾ ಇದ್ವಿ. ಕಮ್ಮಿಂಗ್ ಟು ಲರ್ನ್, ಗೋ ಟು ಸರ್ವ್ ಅಂತ ಬರ್ತಿದ್ರು. ಅದು ಒಂದು ತಲೆಯಲ್ಲಿ ಎಲ್ಲೋ ಡೀಪಾಗಿ ಇಚ್ಛಾಗಿತ್ತು. ಪ್ಲಾಟ್ಫಾರ್ಮ್ ಹುಡುಕಿದಾಗ ನಾನು ಯಾವ ಪ್ಲಾಟ್ಫಾರ್ಮ್ ನನಗೆ ನಾನು ಅಂದ್ಕೊಂಡಿರೋ ದಾರಿಲಿ ನಡೆಯೋಕ್ಕೆ ಅವಕಾಶ ಮಾಡುತ್ತೆ ಅಂದಾಗ ನನಗೆ ಅದು UPSC ಅಂತ ಗೊತ್ತಾಯಿತು. ಸೊ ಈ ಪ್ರೇರಣೆಯಿಂದ, ಸ್ವಾಮಿ ವಿವೇಕಾನಂದರ ಪ್ರೇರಣೆಯಿಂದ ನಾನು UPSCಯಲ್ಲಿ ಪಾಸ್ ಆಗಲಿಕ್ಕೆ ಸಾಧ್ಯ ಆಯಿತು. ಸ್ವಾಮಿ ವಿವೇಕಾನಂದರು ಹಲವಾರು ಕೋಟ್ ಹೇಳಿದ್ದಾರೆ. ಅದರಲ್ಲಿ ನನಗೆ ತುಂಬ ಇಷ್ಟ ಆಗಿದೆ, ಲೆಂತ್ ಈಸ್ ಲೈಫ್, ವೀಕ್ನೆಸ್ ಈಸ್ ಡೆತ್ ಅಂತ ಹೇಳ್ತಾರೆ. ನಮಗವಾಗ ಆ ಕೋಟಿಂದ ನನಗೆ ಏನು ರಿಯಲೈಸ್ ಆಯ್ತಂದರೆ, ನಾವು ಅಂದ್ಕೊತೀವಿ ನಮಗೇನೋ ಪಾಸಿಬಲ್ ಇಲ್ಲ ಅಂತ. ಈ ವೀಕ್ ವಿಚಾರ ಇಟ್ ಸೆಲ್ಫ್ ನಮ್ಮನ್ನು ಜೀವಂತ ಶವವಾಗಿ ಮಾಡ್ತದೆ. ಬಟ್ ನಾವು ನಮ್ಮಿಂದ ಆಗುತ್ತೆ ಅಂತ ನಾವು ಒಂದು ಆತ್ಮ ನಂಬಿಕೆ ಇಟ್ಕೊಂಡ್ರೆ ಆವಾಗ ಜೀವನ ಸುಂದರ ಆಗುತ್ತೆ. ನಾನು ಸ್ಟಾರ್ಟ್ ಮಾಡಿದ್ಮೇಲೆ ಫಸ್ಟ್ 2 ಅಟೆಂಪ್ಟ್ ನಂದು ಫೇಲ್ ಆಯಿತು. ಅದಾದಮೇಲೆ ನಾನು ಜಾಬ್ ತೊಗೋಬೇಕಾಯಿತು ನನಗೆ. ಯಾಕಂದರೆ ನಾನು ಪರ್ಸ್ನಲಿ ನನಗೆ ಇನ್ನೇನು ಆಗುತ್ತೋ ಇಲ್ಲೋ ಅಂತ ಒಂದು ಸೆಲ್ಫ್ ಡೌಟು ಕೂಡ ಕ್ರಿಯೇಟ್ ಆಗಿತ್ತು. ಇದೆರಡು ಕಾರಣಗಳಿಂದ ನಾನು ಹೋಗಬೇಕಾಯಿತು. ಬಟ್ ನಾನು ಜಾಬ್ಗೆ ಹೋದಾಗ ನಾನು ಒಂದು ಸಂತೃಪ್ತಿ ಇರಲಿಲ್ಲ ನನಗೆ. ಯಾಕಂದರೆ ನನ್ನ ಗುರಿ ಇದೇ ಆಗಿರೋದ್ರಿಂದ ನನಗೆ ಮನಸ್ಸು ಬರ್ತಾ ಇರಲಿಲ್ಲ ಜಾಬ್ ಚೆನ್ನಾಗಿದ್ದರೂ ಮನಸ್ಸು ಬರ್ತಾ ಇರಲಿಲ್ಲ. ಯಾವಾಗ ಅದ್ರ ಜೊತೆಗೆ ಕಂಟಿನ್ಯೂಸ್ ಪ್ಯಾರಲ್ ಪ್ರಿಪೇರ್ ಆಗೋಣ ಅಂದರೆ ಇನಫ್ ಟೈಮ್ ತೆಗಿಯೋಕ್ಕಾಗ್ತಾ ಇರಲಿಲ್ಲ. ಇದನ್ನೆಲ್ಲ ನೋಡಿಬಿಟ್ಟು ನಮ್ಮ ಮನೆಯವರು ಮತ್ತೆ ನನಗೆ ನೀನು ಜಾಬ್ ಮಾಡೋ ಅವಶ್ಯಕತೆ ನಾವೆಲ್ಲ ಇದ್ದೀವಿ ಅಂತ ಹೇಳ್ಬಿಟ್ಟು ನನಗೆ ರಿಸೈನ್ ಮಾಡಲಿಕ್ಕೆ ಫೋರ್ಸ್ ಮಾಡಿ, ಆಮೇಲೆ ನಾನು ಟಫ್ ಡಿಸಿಷನ್ ತೊಗೊಂಡೆ. ಅದರಲ್ಲಿ ಪರ್ಟಿಕ್ಯುಲರ್ಲಿ ನಮ್ಮ 2 ಅಕ್ಕಂದಿರು ನನ್ನ ತಾಯಂದಿರ ಸಮಾನ. ಎಲ್ಲ ರೀತಿಯಿಂದ ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅದರಲ್ಲಿ ನಮ್ಮ ಚಿಕ್ಕಕ್ಕ ಮಮತಾ ಅಂತ ಹೇಳ್ಬಿಟ್ಟು ಅವ್ರ ಮದುವೆ ಕೂಡ ನನಗೋಸ್ಕರ ಅವರು ಮುಂದಕ್ಕೆ ತಳ್ತಾ ಇದ್ದಾರೆ. ಸೊ ಇಂಥ ಒಂದು ಫ್ಯಾಮಿಲಿ ಬ್ಯಾಕ್ಬೋನ್ ಇರೋದ್ರಿಂದ, ಸಪೋರ್ಟ್ ಇರೋದ್ರಿಂದ ನನಗೆ ಇಲ್ಲಿಗೆ ರೀಚ್ ಆಗಲಿಕ್ಕೆ ಸಾಧ್ಯ ಆಯಿತು. ಇಲ್ಲಾಂದರೆ ನಾನು ಯಾವಾಗಲೂ ಬಿಟ್ಟು
ಎಕ್ಸಾಮ್ ಕೈ ತೊಳ್ಕೊಂಡು ಹೋಗಿರ್ತಾ ಇದ್ದೆ. ನಿಮ್ಮ ಮಕ್ಕಳಿಗೆ ಅವ್ರ ಆ್ಯಂಬಿಷನ್ ರೀಚ್ ಆಗಬೇಕಂದ್ರೆ ನಿಮ್ಮ ಸಪೋರ್ಟ್ ತುಂಬ 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 ಇಂಪಾರ್ಟೆಂಟು. ಬಟ್ ಫ್ಯಾಮಿಲಿ ಸಪೋರ್ಟಿಗೆ ನಿಂತರೆ ಯಾವ ಪ್ರೆಷರು ಅವ್ರ ತಲೆಯಲ್ಲಿ ಹೋಗಲ್ಲ. ಫಸ್ಟ್ 2 ಅಟೆಂಪ್ಟಲ್ಲಿ ನನಗೆ ಎಕ್ಸಾಮ್ ಅರ್ಥ ಮಾಡ್ಕೊಳ್ಳಿಕ್ಕೆ ಟೈಮ್ ಆಯಿತು. ಎಕ್ಸಾಕ್ಟ್ಲಿ ಏನು ಎಕ್ಸಾಮ್ ರಿಕ್ವೈರ್ಮೆಂಟ್ ಏನಿದೆ ಅಂತಲೇ ರಿಯಲೈಸ್ ಆಗಲಿಲ್ಲ. ಬಟ್ ಅದಾದಮೇಲೆ ನಾನು ಜಾಬ್ಗೆ ಹೋಗಬೇಕಾಯ್ತು. ಜಾಬ್ಗೆ ಹೋದಾಗ ನನ್ನ ಹತ್ರ 2 ವರ್ಷ ಪೀಸ್ ಟೈಮ್ ಇತ್ತು. ನಾನು ಎಕ್ಸಾಮ್ ಕೊಡ್ತಾ ಇರಲಿಲ್ಲ. ಆದ ಕಾರಣಕ್ಕೆ ನಾನು ಕೂತ್ಕೊಂಡು ಸ್ಟ್ರಾಟಜೈಸ್ ಮಾಡಿದೆ, ಎಕ್ಸಾಮ್ ಕ್ಲಿಯರ್ ಮಾಡಲಿಕ್ಕೆ ನಾನು ಏನು ಮಾಡಬೇಕು ಅಂತ. ಆ ಸ್ಟ್ರಾಟಜೈಸ್ ಮಾಡಬೇಕಾದ್ರೆ ನನಗೆ ಗೊತ್ತಾಯಿತು ಇದಕ್ಕೆ ಹಿಂಗೆ ಅಪ್ರೋಚ್ ಮಾಡಿದ್ರೆ ನಾವು ಓದಿರೋದನ್ನು ನಾವು ಎಕ್ಸಾಮಲ್ಲಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಅಂತ. ಸೊ ಆ 2 ಇಯರ್ಸ್ ಟೈಮ್ನ ನಾನು ಯುಟಿಲೈಸ್ ಮಾಡಿದ್ದೆ. ಸೊ ಅದರಿಂದ ನಾನು ರಿಸೈನ್ ಮಾಡಿದ ತಕ್ಷಣವೇ ನಾನು ಪ್ರಿಲಿಮ್ಸ್ ಪಾಸ್ ಮಾಡಿದ್ದೆ. ಅದಾದಮೇಲೆ 2 ಕಂಟಿನ್ಯೂಸ್ ಅದು ನಾನು ಕೋವಿಡ್ ಇಯರ್ಸಲ್ಲಿ ಕೊಟ್ಟಿದ್ರಿಂದ ಕಾರಣಕ್ಕೆ ಬ್ಯಾಕ್ ಟು ಬ್ಯಾಕ್ ನಾನು ಪ್ರೀ ಮೇನ್ಸ್ ಕೊಟ್ಟೆ. ನಾನು ಯಾಕಂದ್ರೆ ಆಪ್ಷನಲ್ ಪ್ರಿಪೇರ್ ಆಗಿರಲಿಲ್ಲ ಸರಿಯಾಗಿ ಪ್ರಿಪೇರ್ ಆಗದೇ ಇರೋ ಕಾರಣಕ್ಕೆ ಅದು 2 ಬರೆದ್ರೂ ಕೂಡ ಮತ್ತೆ ವಿಫಲತೆ ಮಾಡಬೇಕಾಯ್ತು. ಆಮೇಲೆ ಥರ್ಡ್ ಮೇನ್ಸಲ್ಲಿ ನಾನು ಪರ್ಫಾರ್ಮೆನ್ಸ್ ಚೆನ್ನಾಗಾಯಿತು, ಬಟ್ ಸ್ಪೀಡ್ ಕಡಿಮೆ ಇರೋದ್ರಿಂದ ನಾನು ಎಷ್ಟೊಂದು ಕ್ವಶನ್ ಬಿಟ್ಟು ಬರಬೇಕಾಯಿತು. ಸೊ ಅದು ನನಗೆ ಹರ್ಟ್ ಮಾಡ್ತು. ಈ ಎಲ್ಲ ವೀಕ್ನೆಸ್ ನನಗೆ ಗೊತ್ತಾಗಿದ್ದರಿಂದ ಎಲ್ಲೆಲ್ಲಿ ಗ್ಯಾಪ್ಸ್ ಇದೆ ಅಂತ ನನಗೆ ಗೊತ್ತಾಗಿತ್ತಲ್ಲ 5th ಅಟೆಂಪ್ಟ್ ಆದಮೇಲೆ. ನಾನು 6th ಅಟೆಂಪ್ಟಲ್ಲಿ ಅದನ್ನೆಲ್ಲ ಕೂತ್ಕೊಂಡು ಫಿಕ್ಸ್ ಮಾಡಿದೆ, ಅದ್ರ ಮೇಲೆ ವರ್ಕ್ ಮಾಡಿದೆ. ಈ ರಿಸಲ್ಟ್ ನನ್ನ ಆಪ್ಷನಲ್ಲು ಆಂಥ್ರೋಪಾಲಜಿ ಅಂತ, ಮಾನವಶಾಸ್ತ್ರ ಅಂತ ಹೇಳ್ಬಿಟ್ಟು. ನಾನು ಮೇನ್ಲಿ ಇಗ್ನೋ ಮೆಟೀರಿಯಲ್ ಬರ್ತದೆ, ಇಂದಿರಾ ಗಾಂಧಿ ಓಪನ್ ಯೂನಿವರ್ಸಿಟಿ. ಯಾಕಂದರೆ ಇದು ಅಷ್ಟೊಂದು ಪಾಪ್ಯುಲರ್ ಡಿಗ್ರಿ ಫೀಲ್ಡ್ ಅಲ್ಲ ಇದು, ಬಟ್ ಬರೀ UPSCಲಿ ಮಾತ್ರ ಪಾಪ್ಯುಲರ್ ಇದು. ಹಾಗಾಗಿ ಜಾಸ್ತಿ ಮೆಟೀರಿಯಲ್ ಅದೆಲ್ಲ ತುಂಬ ಕಮ್ಮಿ. ಸೊ ನಾನು ಓಪನ್ ಸೋರ್ಸ್ ಮೆಟೀರಿಯಲ್ ಯೂಸ್ ಮಾಡಿದ್ದೆ. ಆಮೇಲೆ ಕೆಲವರು ಟಾಪರ್ಸು ಅವರು ಮಾಡಿ ಕಂಪೈಲ್ ಮಾಡಿರೋಂಥ ಒಂದು ನೋಟ್ಸ್ ಇತ್ತು. ಅದೆರಡನ್ನ ಸೇರಿಸಿ ನಾನು ಸ್ವಲ್ಪ ChatGPT ಎಲ್ಲ ಯೂಸ್ ಮಾಡಿ ಒಂದು ಸಾಲಿಡ್ ನೋಟ್ಸ್ ಮಾಡ್ಕೊಂಡು ತಯಾರಾಗಿದ್ದೆ. ಈ ಎಕ್ಸಾಮ್ಗೆ ಓದೋದು, ಕೂತ್ಕೊಂಡು ಓದೋದು ಎಷ್ಟು ಮುಖ್ಯನೋ, ಓದೋದು ಹೇಗೆ ಓದೋದು, ಸ್ಟ್ರಾಟಜೈಸ್ ಮಾಡಿ ಪ್ಲ್ಯಾನ್ ಮಾಡಿ ಓದೋದು ಕೂಡ ಅಷ್ಟೇ ಮುಖ್ಯ. ನಾನು ಕೆಲವು ಸ್ಟ್ರಾಟಜಿ ಮತ್ತು ಪ್ಲ್ಯಾನ್ ಡಿವೈಸ್ ಮಾಡಿದ್ದೆ, ಬಟ್ ಇದು ತುಂಬ ಬ್ರಾಡ್ ಪ್ಲ್ಯಾನ್ ಇತ್ತು. ಅಂದರೆ ನೆಕ್ಸ್ಟ್ 15 ಡೇಸ್ 1 ವೀಕಲ್ಲಿ ಏನು ಮಾಡಬೇಕು, ಆಮೇಲೆ 1 ಡೇಯಲ್ಲಿ ಎಷ್ಟು ಪೋರ್ಷನ್ ಮುಗಿಸ್ಬೇಕು ಅಥವಾ ಏನೇನು ಟಾಸ್ಕ್ ಕಂಪ್ಲೀಟ್ ಮಾಡಬೇಕು, ಈ ಬೇಸಿಸ್ ಮೇಲೆ ನಮ್ಮದು ರಫ್ ಪ್ಲ್ಯಾನ್ ಇತ್ತು. ನಾವು ಪ್ಲ್ಯಾನ್ ಹಾಕೊಂಡಿದ್ದು ಅಟ್ಲೀಸ್ಟ್ ನಾವು 60% ಇಂಪ್ಲಿಮೆಂಟ್ ಮಾಡಿದ್ರು ಕೂಡ ಅದು ನಮಗೆ ಡೆಫಿನೆಟ್ ಸಕ್ಸಸ್ ತಂದುಕೊಡುತ್ತೆ. ಸೊ ನಂದು ಮೋಸ್ಟ್ಲಿ ಇಷ್ಟೇ. ಆವ್ರೇಜ್ ಆಗಿ ಶ್ರದ್ಧೆಯಿಂದ ಎಫೆಕ್ಟಿವ್ ಆಗಿ ಓದೋಕ್ಕಾಗೋದು 6 to 8 hours ಮಾತ್ರನೇ. ನನಗೆ ಪ್ರಿಲಿಮಿನರಿ ಎಕ್ಸಾಮಲ್ಲಿ ಸುಮಾರು 120+ ಬಂದಿತ್ತು. ಮೇನ್ಸಲ್ಲಿ 819 ಬಂದಿದೆ, ಇಂಟರ್ವ್ಯೂವಲ್ಲಿ 185 ಬಂದಿದೆ. ಸೊ ಒಟ್ಟು ನನಗೆ 1004 ಮಾರ್ಕ್ಸ್ ಬಂದಿದೆ. ಇಂಟರ್ವ್ಯೂಗೆ ನಾನು ಪ್ಯಾರಲಲ್ ಪ್ರಿಪ್ರೇಷನ್ ಮಾಡ್ತಾ ಇದ್ದೆ, ಅದಕ್ಕೆ ಸಪರೇಟ್ ಅಂತ ಪ್ರಿಪೇರ್ ಮಾಡಿಲ್ಲ. ಯಾಕಂದರೆ ನನಗೆ ಮೇನ್ಸ್ ಫೇಲ್ ಆದಮೇಲೆ ಗೊತ್ತಾಯಿತು, ಮತ್ತೆ ಇಂಟರ್ವ್ಯೂ ಆದಮೇಲೆ ನಾನು ಇಂಟರ್ವ್ಯೂ ಪ್ರಿಪೇರ್ ಇಲ್ಲ ಅಂದರೆ ಇಂಟರ್ವ್ಯೂ ಪಾಸ್ ಆಗಿ ಕೂಡ ನನಗೆ ಯೂಸ್ ಆಗಲ್ಲ ಅಂತ ಹೇಳ್ಬಿಟ್ಟು, ಅದಕ್ಕೆ ನಾನು ಫೈನಲ್ ಅಟೆಂಪ್ಟಲ್ಲಿ ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂವಲ್ಲಿ 3 ಪ್ಯಾರಲ್ ತೊಗೊಂಡು ಹೋಗ್ತಾ ಇದ್ದೆ. ಅದಕ್ಕೆ ಮೇನ್ಲಿ ನಾನು ಅಂದರೆ ನನ್ನ ವಿಚಾರ ಶಕ್ತಿನ ಸಬಲಗೊಳಿಸಿ ರೈಟ್ ಡೈರೆಕ್ಷನಲ್ಲಿ ಮೇಂಟೈನ್ ಮಾಡಲಿಕ್ಕೆ ವಿವೇಕಾನಂದರ ಬುಕ್ಸು, ನಮ್ಮ ಬಸವಣ್ಣಪ್ಪವ್ರ ಬುಕ್ಸು, ಆಮೇಲೆ ಹಲವಾರು ಪ್ರವಚನಗಳು, ಆಮೇಲೆ ಯಾಕಂದರೆ ನಂದು ಫಿಲಾಸಫಿ ಹಾಬಿ ಇತ್ತು, ಆಮೇಲೆ ಟ್ರಾವೆಲ್ ಎಲ್ಲ ಮಾಡ್ತಾಯಿದ್ದೆ ನಾನು ಬಿಫೋರ್ ಎಕ್ಸಾಮ್ ಇಟ್ ಸೆಲ್ಫು. ಸೊ ಇದರಿಂದ ನನಗೆ ಡೈರೆಕ್ಟ್ ನಾನು ಏನು ಅದರಲ್ಲಿ ಅವರು ನನ್ನ ಹವ್ಯಾಸ ಅದೆಲ್ಲ ಏನಂತ ಹೇಳ್ತಾ ಇದ್ದೆ ಅದನ್ನು ಆ್ಯಕ್ಚುಲಿ ನಾನು ನಿಜ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆ. ಸೊ ಹಾಗಾಗಿ ನನಗೆ ಇಂಟರ್ವ್ಯೂವಲ್ಲಿ ನನ್ನ ಟ್ರೂ ಸೆಲ್ಫ್ ಇರಲಿಕ್ಕೆ ಸಾಧ್ಯ ಆಯಿತು. ಸೊ ಇದರಿಂದಾಗಿ ನನಗೆ ಒಳ್ಳೆಯ ಮಾರ್ಕ್ಸ್ ಕೂಡ ಬಂತು. ಮೇನ್ಸ್ ಪಾಸ್ ಆದಮೇಲೆ ಇಂಟರ್ವ್ಯೂ ಕಾಲ್ ಬಂದಾಗ ಫಸ್ಟ್ ಟೈಮ್ ಇದು ನನ್ನ ಫಸ್ಟ್ ಇಂಟರ್ವ್ಯೂ, ಅದರಿಂದಾಗಿ ಸರ್ಪ್ರೈಸ್ ಏನು ಅನಿಸ್ಲಿಲ್ಲ. ಯಾಕಂದರೆ ನನಗೆ ಸಿನ್ಸ್ ಐ ವಾಸ್ ಪ್ರಿಪೇರ್ಡ್, ಸರಿಯಾಗಿ ತಯಾರಿ ಮಾಡ್ಕೊಂಡಿರೋದ್ರಿಂದ ನನಗೆ ಗೊತ್ತಿತ್ತು ಮೇನ್ಸ್ ಕಾಲ್ ಅಂತೂ ಇಂಟರ್ವ್ಯೂ ಕಾಲ್ ಅಂತೂ 100% ಅಂತ. ಬಟ್ ಕಾಲ್ ಬಂದು ಖುಷಿ ಅಂತೂ ಇತ್ತು, ಬಟ್ ಸಡನ್ನಾಗಿ ಒಂದು ಟೆನ್ಷನು ಸ್ಟಾರ್ಟ್ ಆಗಿತ್ತು. ಇಂಟರ್ವ್ಯೂ ಹೆಂಗೆ ಚೆನ್ನಾಗಿ ಮಾಡಬೇಕು ಹೆಂಗೆ ಮಾಡೋದು ಅಂತ. ಸಂದರ್ಶನ ಅಂದರೆ ನಮ್ಮ ಪರ್ಸ್ನಾಲಿಟಿ ಟೆಸ್ಟ್ ಆಗುತ್ತೆ, ಅಲ್ಲಿ ನಮ್ಮ ವ್ಯಕ್ತಿತ್ವ ಎಂಥದ್ದು ಅಂತ ಅದರದ್ದು ರಿಲೇಟೆಡ್ ಒಂದು ಪರೀಕ್ಷೆ ಇರುತ್ತೆ. ಅಲ್ಲೆಲ್ಲ ಕೂತವರು ತುಂಬ ದೊಡ್ಡ ಸಾಧಕರು, ಪಬ್ಲಿಕ್ ಸಾಮಾಜಿಕ ಸೇವೆಯಲ್ಲಿ, ಸಾಮಾಜಿಕ ಆಡಳಿತದಲ್ಲಿ ತುಂಬ ಉನ್ನತ ಸ್ಥಾನ ಪಡೆದವರು. ಅವರು ನಮಗೆ, ನಾನು ಮೋಸ್ಟ್ಲಿ ಅಲ್ಲಿ ಇನ್ಫಾರ್ಮೇಷನ್ ಚೆಕ್ ಮಾಡಲ್ಲ, ನಾವೆಷ್ಟು ಸಮಾಜಮುಖಿಯಾಗಿದ್ದೀವಿ, ನಮ್ಮ ನೇತೃತ್ವದ ಒಂದು ಸ್ಕಿಲ್ಲು, ಆಮೇಲೆ ನಮ್ಮ ವ್ಯಕ್ತಿತ್ವ ಗುಣ ಹೇಗಿದೆ, ಅದರ ರಿಲೇಟೆಡ್ ನಮಗೆ ಅಲ್ಲಿ ಟೆಸ್ಟ್ ಇರುತ್ತೆ. ಇವು 3 ಜನರಲಿ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ ಒಂದು ಬಿಟ್ಟು ಒಂದಾದ್ಮೇಲೆ ಇನ್ನೊಂದು ಮಾಡೋಣ ಅಂತ ಹೋಗ್ತಾರೆ. ನಾನು ಇನಿಷಿಯಲಿ ಹಾಗೆ ಮಾಡಿದ್ದೆ. ಅದಕ್ಕೆ 1-2 ಫೇಲ್ಯೂರ್ ಆದಮೇಲೆ ರಿಯಲೈಸ್ ಆಯಿತು ಇದು ಒಟ್ಟಿಗೆ ತೊಗೊಂಡು ಹೋಗಬೇಕು ಅಂತ. ಸೊ ಅದಾದಮೇಲೆ ಇಂಟಿಗ್ರೇಟೆಡ್ ಪ್ರಿಪ್ರೇಷನ್ ಮಾಡಿದ್ದೆ.
ಬಟ್ ಸಂದರ್ಶನಕ್ಕೆ ಅಂತ ಹೇಳ್ಬಿಟ್ಟು ನಾನು ಲಾಸ್ಟ್ ಬಿಫೋರ್ ಪ್ರಿಲಿಮ್ ಮೇನ್ಸ್ ರಿಸಲ್ಟ್ಸ್ ಬರೋಕ್ಕಿಂತ ಮುಂಚೆನೇ ನಾನು ಇಂಟರ್ವ್ಯೂಗೆ ಪ್ರಿಪೇರ್ ಆಗ್ತಾನೇ ಇದ್ದೆ. ಇದು ರಿಸಲ್ಟ್ಸ್ ಬಂದಮೇಲೆ ಇಂಟರ್ವ್ಯೂಗೆ ಪ್ರಿಪೇರ್ ಆಗಿದ್ದಲ್ಲ. ಹಿಂಗೆ ಮಾಡಿದಾಗ ಮಾತ್ರ ನಮಗೆ ನಮ್ಮ ಒರಿಜಿನಲ್, ನಮ್ಮ ಸಿನ್ಸಿಯರ್ ಆನೆಸ್ಟಿ ಎಲ್ಲನೂ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಸಾಧ್ಯ. ನ್ಯೂಸ್ ಪೇಪರ್ ಈ ಎಕ್ಸಾಮ್ದು ತುಂಬ ಇಂಪಾರ್ಟೆಂಟ್ ಪಾರ್ಟು. ನ್ಯೂಸ್ ಪೇಪರ್ ಇಲ್ಲಾಂದರೆ ಇದು ಎಕ್ಸಾಮೇ ಇಲ್ಲ ಅನ್ಕೋಬೋದು. ಬಟ್ ನ್ಯೂಸ್ ಪೇಪರ್ನ ಸ್ವಲ್ಪ ಓದೋ ರೀತಿ ಕಲ್ತ್ಕೋಬೇಕು. ಯಾಕಂದರೆ ನ್ಯೂಸ್ ಪೇಪರ್ನ ನಾವು ಹೆಡ್ಲೈನ್ಸ್ ಹೆಂಗೆ ದಿನ ಮನೇಲಿ ಓದ್ತೀವಿ ಆ ಥರ ಓದಿದ್ರೆ ಸರಿ ಹೋಗಲ್ಲ. ಅದಕ್ಕೆ ನಿಮಗೆಲ್ಲ ವೇರಿಯಸ್ ಪ್ರಾಪರ್ ಸ್ಟ್ರಾಟಜೀಸ್ ಹೇಳಿರ್ತಾರೆ. ಬಟ್ ಅಟ್ಲೀಸ್ಟ್ ಈವನ್ ತುಂಬ ಕಮ್ಮಿ ಟೈಮ್ ಇದೆ ಅಂದರೂ ಒಂದು ನ್ಯೂಸ್ ಪೇಪರ್ ಆದರೂ ಸಾಮಾನ್ಯವಾಗಿ ಓದಬೇಕು. ಹೆಚ್ಚು ಟೈಮ್ ಇದ್ದು ಅಥವಾ ಏನಾದರೂ ಇನ್ನೂ ಜಾಸ್ತಿ ಇದ್ದರೆ ಬೇರೆ ಇನ್ನೊಂದು ನ್ಯೂಸ್ ಪೇಪರ್ ರೆಫರ್ ಮಾಡಿ, ಇಂಪಾರ್ಟೆಂಟ್ ಏನಾದರೂ ಆರ್ಟಿಕಲ್ ಆ ಥರ ಇದ್ದರೆ ರೆಫರ್ ಮಾಡಿದ್ರೆ ನಮ್ಮೊಂದು ಅನಾಲಿಟಿಕಲ್ ಪವರ್ ಇನ್ನೂ ಜಾಸ್ತಿ ಬೂಸ್ಟ್ ಆಗುತ್ತೆ. ಆಮೇಲೆ ಕರೆಂಟ್ ಅವೇರ್ನೆಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಇವೆರಡು ಪ್ರಿಲಿಮ್ಸ್, ಮೇನ್ಸ್ ಆ್ಯಂಡ್ ಇಂಟರ್ವ್ಯೂ 3 ಸ್ಟೇಜ್ಗೂ ಅಷ್ಟೇ ಇಂಪಾರ್ಟೆಂಟ್. ಸ್ಟಡಿ ಮೆಟೀರಿಯಲ್ ಬಂದ್ಬಿಟ್ಟು ಬೇಸಿಕ್ NCERTs ಇಲ್ಲ. ಅದಾದ್ಮೇಲೆ ಸ್ಟ್ಯಾಂಡರ್ಡ್ ಬುಕ್ಸ್ ಲೈಕ್ ಲಕ್ಷ್ಮೀಕಾಂತ್ ಫಾರ್ ಪಾಲಿಟಿ, ಆಮೇಲೆ PMF IAS ಅಂತ ಬುಕ್ ಬರುತ್ತೆ, ಜಿಯೋಗ್ರಫಿ, ಎನ್ವೈರನ್ಮೆಂಟ್. ಆಮೇಲೆ ಮೇನ್ಸಿಗೆ ಬಂದ್ಬಿಟ್ಟು ಹಲವಾರು ಇನ್ಸ್ಟಿಟ್ಯೂಟ್ ನೋಟ್ಸು ಆಮೇಲೆ ಸ್ಟ್ಯಾಂಡರ್ಡ್ ಬುಕ್ಸು ಇಟ್ಕೊಂಡು ನಾವು ನಮ್ಮ ಓನ್ ನೋಟ್ಸ್ ಮಾಡ್ಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ಇಂಟರ್ವ್ಯೂಗೆ ಇಟ್ಸ್ ಮೋಸ್ಟ್ಲಿ ನಾವು ನಮ್ಮ ವ್ಯಕ್ತಿತ್ವ ಅಂದರೆ ಒಳಗಡೆ ನೋಡ್ಕೊಂಡು ಪ್ರಯತ್ನ ಮಾಡಬೇಕು. ಇಂಟ್ರಸ್ಪೆಕ್ಟ್ ಮಾಡಿದ್ರೆ ಜಾಸ್ತಿ ಯೂಸ್ ಆಗುತ್ತೆ. ಅದಕ್ಕೆ ಸ್ಟಡಿ ಮೆಟೀರಿಯಲ್ ಅಥವಾ ಬೇರೆಯವರು ಇದು ಮಾಡೋದು ಅಷ್ಟೊಂದು ಫಲಕಾರಿ ಆಗಲ್ಲ. ಇಟ್ಸ್ ಮೋರ್ ಅಬೌಟ್ ಇಂಟ್ರಸ್ಪೆಕ್ಟಿಂಗ್ ಆ್ಯಂಡ್ ಬೀಯಿಂಗ್ ಸೆಲ್ಫ್ ಅವೇರ್. ನಾನು ಕೂಡ ಕೋಚಿಂಗ್ ತೊಗೊಂಡಿದ್ದೆ. ಪ್ರಿಪರೇಷನ್ ಮಾಡ್ತಾ ರಿಯಲೈಸ್ ಆಯಿತು, ಇದು ಕೋಚಿಂಗ್ ಹೆಲ್ಪ್ ಮಾಡಲ್ಲ, ಪ್ರಾಪರ್ ಗೈಡೆನ್ಸ್ ಹೆಲ್ಪ್ ಮಾಡುತ್ತೆ. ಕೋಚಿಂಗ್ ನಿಮ್ಗೆ ಬರೀ ಇನಿಷಿಯಲಿ ಇದು ಹೆಂಗೆ ಅಂದರೆ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ದಂಗೆ, ಒಂದು ವ್ಯಕ್ತಿ ಪರಿಚಯ ಮಾಡ್ದಂಗೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ಕೆಲಸ ಮಾಡಲ್ಲ. ಬಟ್ ಸ್ಟಾರ್ಟ್ ಮಾಡಲಿಕ್ಕೆ ಇಟ್ ಕ್ಯಾನ್ ಬಿ ಯೂಸ್ಫುಲ್. ಪಾಸ್ ಮಾಡಲಿಕ್ಕೆ ಅದರಿಂದ ಅದಕ್ಕೆ ತುಂಬ ವ್ಯತ್ಯಾಸ ಇದೆ. ಆದರೆ ಒಂದು ಪ್ರಾಪರ್ ಗೈಡೆನ್ಸ್ ಲೈಕ್ ಯಾರಾದರೂ ಫೀಲ್ಡಲ್ಲಿ ಇರೋರು ಆ ಥರ ಪ್ರಾಪರ್ ಆಗಿ ಫ್ರೆಂಡ್ಸ್ ಮುಂದೆ ಇರೋರು ಈ ಥರ ಇದ್ದಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಮುಂಬರೋ ವಿದ್ಯಾರ್ಥಿಗಳು ಯಾರು UPSC ಪರೀಕ್ಷೆ ಬರೆದು ಪಾಸ್ ಆಗಬೇಕಂತ ಬಯಸ್ತೀರಿ, ಅವ್ರಿಗೆ ನಾನು ಹೇಳೋದಿಷ್ಟೇ, ನಮ್ಮ ಭಾಗ ಹಿಂದುಳಿದಂತ ಕರ್ಸ್ಕೊಳ್ತದೆ. ಬಟ್ ಈ ಸತಿ UPSC ರಿಸಲ್ಟ್ಸ್ ಅದನ್ನು ಸುಳ್ಳು ಅಂತ ಪ್ರೂವ್ ಮಾಡಿದೆ. ಬಟ್ ಇದು ಇಷ್ಟಕ್ಕೆ ನಿಲ್ಬಾರ್ದು. ಯಾಕಂದರೆ ನಮ್ಮ ಸಂಪೂರ್ಣ ಭಾಗ ಒಂದು ಡೆವಲಪ್ಡ್ ಡಿಸ್ಟ್ರಿಕ್ಟ್ ಆಗಬೇಕು. 30 ರ್ಯಾಂಕ್ ಎಲ್ಲ ಫೀಲ್ಡಿಂದ ನಾವು ಟಾಪ್ ರ್ಯಾಂಕಲ್ಲೇ ಬರಬೇಕು. ಬರೀ UPSC ಇದು 1 ವರ್ಷ ಬಂದರೆ ಸರಿ ಹೋಗಲ್ಲ. ಸೊ ಈ ನಿಟ್ಟಿನಲ್ಲಿ ಮುಂಬರುವ ವಿದ್ಯಾರ್ಥಿಗಳು ಇದನ್ನು ಪ್ರೇರಣೆಯಾಗಿ ತಗೊಂಡು ನಿಮ್ಮ ಎಜುಕೇಷನ್ ಯಾವ್ಯಾವ ಸ್ಕೂಲಲ್ಲಿ ಇದ್ದೀರಾ, ಯಾವ ಗ್ರೇಡಲ್ಲಿ ಇದ್ದೀರಾ, ನೀವು ಬೆಸ್ಟ್ ಪರ್ಫಾರ್ಮ್ ಮಾಡಲಿಕ್ಕೆ ಟ್ರೈ ಮಾಡಿ. ಅದಾದಮೇಲೆ ನೀವು ಬೆಸ್ಟ್ ಫೀಲ್ಡಲ್ಲಿ ಹೋಗಲಿಕ್ಕೆ ರಿಸ್ಕ್ ಇದ್ರೂ ಪರವಾಗಿಲ್ಲ, ಹೋಗಲಿಕ್ಕೆ ಟ್ರೈ ಮಾಡಿ. ಬರೀ ಇಂಜಿನಿಯರ್ ಹಾಗೂ ಡಾಕ್ಟ್ರಿಗೆ ಮಾತ್ರ ಸೀಮಿತ ಆಗಬೇಡಿ. ಆಮೇಲೆ ಮುಂಬರುವ 10-15 ವರ್ಷದಲ್ಲಿ ಯಾದಗಿರಿಯಿಂದ ಪ್ರತಿ ವರ್ಷಕ್ಕೆ ಅಟ್ಲೀಸ್ಟ್ ಒಂದೆರಡಾದರೂ ಈ ಥರ ಪಾಸಾಗಿ ಹೊರಗೆ ಹೊಮ್ಮಿದ್ರೆ ನಮ್ಮ ರೀಜನ್ನ ಕೈ ಹಿಡಿಯೋರು ಯಾರೂ ಇರಲ್ಲ. ಈ ನಿಟ್ಟಿನಲ್ಲಿ ನಾನು ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ನೋಡೋಣ. ಯಾದಗಿರಿ ಜಿಲ್ಲೆ ಇತಿಹಾಸದಲ್ಲಿ ತಿರುಗಿ ನೋಡಿದ್ರೆ ಇದೆಲ್ಲ ರಾಷ್ಟ್ರಕೂಟ, ಚಾಳುಕ್ಯ ಅಂತ ಮಹಾ ಸಾಮ್ರಾಜ್ಯದ ಹಾಗೂ ವಿಜಯನಗರ ಅಂತ ಮಹಾ ಸಾಮ್ರಾಜ್ಯದ ನಾಡಿತ್ತಿದು, ಸಮೃದ್ಧ ಹಾಗೂ ಮುಂದುವರಿದ ನಾಡಿತ್ತಿದು. ಅದೇ ರೀತಿ ನಾವು ಮತ್ತೆ ಪೊಸಿಷನಿಗೆ ಬರಬೇಕು ಅಂದರೆ ನನಗಿನ್ಗೆ ಏನಾದರೂ ಅವಕಾಶ ಸಿಕ್ಕಿದ್ರೆ ನಾನು ಆಲ್ರೌಂಡ್ ಡೆವಲಪ್ಮೆಂಟ್ ಆಗುವಂಥ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ. ಬಟ್ ಇದಕ್ಕೆ ಪ್ರೈಮರಿ ಫೌಂಡೇಶನ್ ಇರೋದು ಎಜುಕೇಷನ್ನು, ಒಳ್ಳೆ ಕ್ವಾಲಿಟಿ ಎಜುಕೇಷನ್ನು, ಆಮೇಲೆ ಕ್ವಾಲಿಟಿ ಹೆಲ್ತ್ ಕೇರು, ಆಮೇಲೆ ಅಗ್ರಿಕಲ್ಚರಲ್ ಪ್ರಾಸ್ಪೆರಿಟಿ. ಇದು 3 ನಮಗೆ ನಮ್ಮ ಡಿಸ್ಟ್ರಿಕ್ಟ್ನ ಸ್ಟ್ರೆಂತು ಕೂಡ. ಆಮೇಲೆ ಇದು ನಾವು ಇಂಪ್ರೂವ್ ಮಾಡಿದ್ರೆ ವಿ ಕ್ಯಾನ್ ಗೆಟ್ ಅಹೆಡ್. ಇದು ಬಿಟ್ಟು ನಾವು ಲಾಂಗ್ ಟರ್ಮ್ ಯೋಚನೆ ಮಾಡೋದಾದರೆ ಇಲ್ಲಿ ವಿ ಆರ್ ಎ ರೆವರೆನ್ ಡಿಸ್ಟ್ರಿಕ್ಟ್. ನಮ್ಮ ಹತ್ರ ಭೀಮಾ ನದಿ ಹರಿಯುತ್ತೆ, ಬ್ಲ್ಯಾಕ್ ಸಾಯಿಲ್ ಇದೆ, ಆಮೇಲೆ ಔದ್ಯೋಗಿಕ ಇಂಡಸ್ಟ್ರೀಸ್ಗೆ ಅಪೋರ್ಚುನಿಟಿ ಇದೆ. ಸೊ ಆ ಡೈರೆಕ್ಷನಲ್ಲಿ ಕೂಡ ವರ್ಕ್ ಮಾಡಿದ್ರೆ ಇಲ್ಲಿ ಉದ್ಯೋಗಗಳು ಕ್ರಿಯೇಟ್ ಆಗುತ್ತೆ. ಸೊ ಒಟ್ಟಾರೆ ನೋಡಿದಾಗ ಈ ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಆಗಲಿಕ್ಕೆ ಇವನ್ನೆಲ್ಲ ಸೇರಿಸ್ಕೊಂಡು ಕೆಲಸ ಮಾಡಲಿಕ್ಕೆ ನಾನು ಇಚ್ಛೆ ಪಡ್ತೀನಿ.